ಇಲ್ಲಿ ಒಂದು ಬೇಜಾರು ಏನಂದರೆ ಈ ದಸರಾಗೆ ಎಷ್ಟೋ ಕೋಟ್ಯಾಂತರ ರೂಪಾಯಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ನಾವು ಇದುವರೆಗೂ ಇಷ್ಟು ಹತ್ರದಿಂದ ಆನೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಈಗ ನಾವು ಇಲ್ಲಿ ಆನೆಗೆ ವೆಯ್ಟ್ ಮಾಡ್ತಾ ಇದೀವಿ. ಆನೆ ವಾಕಿಂಗ್ ಕರ್ಕೊಬರ್ತಾರೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೋ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಯ್ತು. ಆಮೇಲೆ ಆನೆನ ಕರ್ಕೊಂಡು ಬರ್ತಾ ಇದ್ದಾರೆ. ನಾನು ಮೈಸೂರಲ್ಲಿದ್ದು ಇಷ್ಟು ವರ್ಷ ಇದುವರೆಗೂ ಈ ಆನೆ ವಾಕಿಂಗ್ನ ಇದುವರೆಗೂ ನಾವು ನೋಡಿರಲಿಲ್ಲ. ಅದಕ್ಕೆ ಒಂದು ಸಲ ನೋಡೋದ ಅಂತ ಬಂದಿದ್ದೀವಿ. ನೋಡೋದ ಹೇಗಿರುತ್ತೆ ಅಂತ. ಏನ್ ಭೀಮಾ ಒಬ್ಬನೇನ ಸೊಳ್ಳೆ ಎತ್ತದು? ನಾನು ಎತ್ತುತ್ತೀನಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ನಾವು ಇದುವರೆಗೂ ಇಷ್ಟು ಹತ್ರದಿಂದ ಆನೆನ ನೋಡೇ ಇಲ್ಲ. ಇಷ್ಟೊಂದು ಆನೆಗಳು ಒಳ್ಳೆ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಇಷ್ಟು ಜನ ಆನೆ ನೋಡೋಕೆ ಬಂದಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಸಕ್ಕತ್ತಾಗಿತ್ತು. ಒಳ್ಳೆ ಎಕ್ಸ್ಪೀರಿಯೆನ್ಸು. ಇದು ದಸರಾಗೆ ನಡೀತಾ ಇರೋವಂಥ ತಾಲೀಮು. ಆನೆಗಳಲ್ಲಿ ಭೀಮಂಗಿರೋ ಕ್ರೇಜು ಯಾವ ಆನೆಗೂ ಇಲ್ಲ. ಅಷ್ಟು ಕ್ರೇಜ್ ಇದೆ ಭೀಮ ಅನ್ನೋ ಆನೆಗೆ. ಈಗ ನೆಕ್ಸ್ಟು ಅರಮನೆಗೆ ಹೋಗೋದ ಅಂತ ನಾವು ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಹೋಗಿದ್ದು ಶನಿವಾರ. ತುಂಬ ಕ್ರೌಡ್ ಇತ್ತು ಪ್ಯಾಲೇಸ್ ಹತ್ರ. ಆದರೂ ಏನು ಮಾಡೋದ, ಹೋಗ್ತಾ ಇದ್ದು ಮಾತ್ರ ಹೆವಿ ಕ್ರೌಡ್ ಇತ್ತು. ಇಲ್ಲಿ ಒಂದು ಬೇಜಾರು ಏನಂದರೆ ಈ ದಸರಾಗೆ ಎಷ್ಟೋ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಇದೊಂದು ಪ್ಯಾಚ್ ವರ್ಕ್ ಮಾಡಿಸ್ತಾ ಇಲ್ಲ ಅರಮನೆ ಹತ್ರ. ಇದೊಂದೇ ಬೇಜಾರು. ಪ್ಯಾಲೇಸ್ ಎಂಟ್ರಿ ಆದೋ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸ್ವರ್ಗ ಗುರು. ಒಳಗಡೆ ಮಾತ್ರ ನಿಜ. ಇನ್ನೂ ಯಾರ್ಯಾರು ಪ್ಯಾಲೇಸ್ ಹತ್ರ ಬಂದಿಲ್ಲ, ನೋಡಿಲ್ಲ ಲೈಟಿಂಗ್ಸು, ಅದೆಲ್ಲ ಈಗಲೇ ನೋಡಿ.
ಪ್ಯಾಲೇಸಿಂದ ಹಾಗೆ ನಾವು ಇನ್ನೇನು ಹೊರಟು ಅರಸು ರೋಡಲ್ಲಿ ಲೈಟಿಂಗ್ಸ್ ಸಿಗಿದೆ. ಹಾಗೆ ವಿಡಿಯೋ ನೋಡ್ತಾ ಇರೋರು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಗೇನು ಅನ್ನಿಸ್ತು ಅದು ಕಮೆಂಟ್ ಮಾಡಿ, ಶೇರ್ ಮಾಡ್ತಾ ನಮ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಫ್ರೆಂಡ್ಸ್.